See, there are 6 main Creative Commons licenses. ಇದ್ರ ಹಿಂದಕ್ಕೆ ಹೋಗಿ. Look at this. There are some symbols there. ಆ ಸಿಂಬಲ್ಸ್ ಕೂಡ ನಿಮ್ಗೆ ಏನೋ ಇಂಡಿಕೇಟ್ ಮಾಡುತ್ತೆ. ಕೆಲವು ಎಲಿಮೆಂಟ್ಸು, ಒಂದು ಅಟ್ರಿಬ್ಯೂಷನ್ ವಿಚ್ ಐ ಟೋಲ್ಡ್ ಯು ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಲೈಸೆನ್ಸಿಂಗ್. ದ ಸೆಕೆಂಡ್ ಒನ್ ಇಸ್ ನಾನ್ ಕಮರ್ಷಿಯಲ್. ಈ ಪದಗಳನ್ನು ಏನು ಅಂತ ಹೇಳ್ತೀನಿ ನಿಮ್ಗೆ ಆಮೇಲೆ. ಶೇರ್ ಅಲೈಕ್, ನೋ ಡಿರೈವೇಟಿವ್. ಅದ್ರ ಡಿಸ್ಕ್ರಿಪ್ಷನ್ ಅಲ್ಲೇ ಮುಂದೆ ಕೊಟ್ಟಿದ್ದೀನಿ. ಅಟ್ರಿಬ್ಯೂಟ್ ಅಂದ್ರೆ ಏನು? ಯು ಮಸ್ಟ್ ಕ್ರೆಡಿಟ್ ದ ಕ್ರಿಯೇಟರ್ ವೆನ್ ಯು ಯೂಸ್ ದೇರ್ ವರ್ಕ್. ಆಥರ್ದು ಯಾರ್ದು ನೀವು ತಗೊಂಡಿದ್ದೀರಾ ಅವ್ರ ವರ್ಕ್ಗೆ ನೀವು ಅವರಿಗೇನೆ ಕ್ರೆಡಿಟ್ ಕೊಡಬೇಕು. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಲೈಸೆನ್ಸಿಂಗ್. ಕ್ರೆಡಿಟ್ ಕೊಟ್ಟು ನೀವು ಅದನ್ನು ಬದಲಾಯಿಸ್ಕೊಳ್ಳಿ ಅಥವಾ ಅದರಿಂದ ನೀವೇನೋ ಪ್ರಾಫಿಟ್ ಮಾಡ್ಕೊಳ್ತೀರಾ ಕಮರ್ಷಿಯಲ್ ಯೂಸ್ಗೆ ಅಂದ್ರೂ ನೀವು ಮಾಡ್ಕೊಳ್ಬೋದು. ಅದು ಈಸ್ ಅಲೌಡ್. ಓಕೆ. ಆ ಎರಡನೇ ಎಲಿಮೆಂಟ್ ಇನ್ನೊಂದಿದೆ ನಾನ್ ಕಮರ್ಷಿಯಲ್ ಅಂತ. ಈ ನಾನ್ ಕಮರ್ಷಿಯಲ್ ಕಾಂಪೊನೆಂಟ್ ಏನಾದರೂ ಇಂಟ್ರೊಡ್ಯೂಸ್ ಆಯಿತು, CC/NC ಅಂತ ಬಂತು ಅಂತಂದರೆ ಆ ಲೈಸೆನ್ಸಿಂಗಲ್ಲಿ, NC ವಾಟ್ ಡಸ್ ಇಟ್ ಮೀನ್? ನಾನ್ ಕಮರ್ಷಿಯಲ್. ಹಂಗಂದ್ರೆ ಏನರ್ಥ? ಯು ಮೇ ನಾಟ್ ಯೂಸ್ ದ ವರ್ಕ್ ಫಾರ್ ಕಮರ್ಷಿಯಲ್ ಪರ್ಪಸಸ್. ನಿಮಗೆ ಓದ್ಕೊಳ್ಳೋದಕ್ಕೆ ಡಿಸ್ಟ್ರಿಬ್ಯೂಷನ್ಗೆ ಬಳಸ್ಕೊಳ್ಳಿ, ಆದರೆ ನೀವು ಅದರಿಂದ ಪ್ರಾಫಿಟ್ ಮಾಡ್ಕೊಳ್ಳೋಕ್ಕೆ ಎಲ್ಲೋ ಏನೋ ಬಳಸ್ತಿದ್ದೀರಾ ಅಂದರೆ ಇದನ್ನು ಮಾಡ್ಕೋಬೇಡಿ ಅಂತ ಲೈಸೆನ್ಸಿಂಗಲ್ಲಿ ಅವ್ರು ಹೇಳಿರ್ತಾರೆ. Okay, that you should look for what form of licensing is there in open access journals. This is very important. If you don't follow that licensing, it's punishable. Okay. Next, ಇನ್ನೊಂದು ಶೇರ್ ಅಲೈಕ್ ಅಂತ ಇದೆ. ಮಾಡಿಫಿಕೇಶನ್ ಬಗ್ಗೆ ಏನೋ ಮಾತಾಡಿದ್ವಿ ಅಲ್ವಾ, ಇವಾಗ ಏನೋ ತಗೊಂಡ್ವಿ ಅಥವಾ ನನಗೇನೋ ಇದನ್ನು ಸ್ವಲ್ಪ ಮಾಡಿಫೈ ಮಾಡಿ ಮುಂದಕ್ಕೆ ಕೊಡ್ಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನಿಸ್ತು. CC/SA ಇದ್ರೆ ಇದು ಮಾಡೋಕ್ಕಾಗತ್ತಾ ಇಲ್ವಾ? ಶೇರ್ ಅಲೈಕ್ ಅಂತಿದೆ. ಅಂದರೆ ಇಫ್ ಯು ಮಾಡಿಫೈ ದ ವರ್ಕ್ you must distribute under the same license. ನೀವು ಶೇರ್ ಅಲೈಕ್ ಲೈಸೆನ್ಸೇ ಕೊಡಬೇಕು, ನೀವು CC/BY ಕೊಡಕ್ಕೆ ಬರಲ್ಲ. ಯಾಕೆಂದರೆ ನೀವು ಅವರು CC/SA ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಮುಂದಕ್ಕೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಹೋದರೆ ಯು ಹ್ಯಾವ್ ಟು ಫಾಲೋ ವಾಟ್ ಟೈಪ್ ಆಫ್ ಲೈಸೆನ್ಸಿಂಗ್? CC/SA ಓನ್ಲಿ. ಶೇರ್ ಅಲೈಕೆ ನೀವು ಲೈಸೆನ್ಸಿಂಗ್ ಕೊಡಬೇಕು. ಇನ್ನೊಂದು ನೋ ಡಿರೈವೇಟಿವ್ಸ್ ಮೀನ್ಸ್ ಯು ಶುಡಂಟ್ ಆಲ್ಟರ್. ಕೆಲವರು ಕೊಡ್ತಾರೆ ಆಲ್ಟ್ರೇಷನ್ಗೆ, ಬಟ್ ಕೆಲವ್ರು ಲೈಸೆನ್ಸಿಂಗಲ್ಲಿ ಏನು ಮಾಡ್ತಾರೆ, ನಾನು ಹೇಗೆ ಕೋಟ್ ಎಲ್ಲ ಕೊಡ್ತೀವಲ್ವಾ, ಕೋಟ್ ಅಂದರೆ ಏನು? ಯಾರು ಏನು ಹೇಳಿದ್ದಾರೆ ಅದನ್ನು ಹಾಗೇ ಕೋಟ್ ಮಾಡ್ತೀವಿ ಇನ್ವರ್ಟೆಡ್ ಕಾಮರ್ಸಲ್ಲಿ. ಅದಕ್ಕೆ ಮಾತ್ರ ಅವರು ನಿಮಗೆ ಅವಕಾಶ ಕೊಡ್ತಾರೆ. ಯು ಮೇ ನಾಟ್ ಆಲ್ಟರ್, ಟ್ರಾನ್ಸ್ಫಾರ್ಮ್ ಆರ್ ಬಿಲ್ಡ್ ಅಪ್ ಆನ್ ದ ವರ್ಕ್. ಡೋಂಟ್ ಮಾಡಿಫೈ ಇಟ್. ಇಫ್ ಯು ಆರ್ ಡಿಸ್ಟ್ರಿಬ್ಯೂಟಿಂಗ್ ಇಟ್, distribute it as I have mentioned in my article. So idu 4 elements idರಲ್ಲಿ ಬರ್ಬೋದು. ಈಗ there are 6 forms of licensing which I will just I don't know, I went forward. Okay. ಮೊದಲನೇದು CC/BY. As I told you, it's the simplest form of licensing. Look at the last column there. It is most open. Restriction starts when you move downwards. The last one is most restrictive. That is CC/NC/ND. You're seeing NC/ND both are combined. Andre NC andre non-commercial, non-derivative. Commercial purpose go use ಮಾಡಬೇಡಿ. Don't alter it also. Okay. But attribution ಅಂತೂ ಎಲ್ಲದರಲ್ಲೂ ಕೊಡಬೇಕು. CC/BY ಅನ್ನೋ ವರ್ಡ್ ಎಲ್ಲದರಲ್ಲೂ ಇದೆ. ಅಂದರೆ ಯು ಹ್ಯಾವ್ ಟು ಗಿವ್ ದ ಆಥರ್ ದ ಸೈಟೇಷನ್. ಇದು ಎಲ್ಲದರಲ್ಲೂ ಕೊಡಲೇಬೇಕು, ಓಪನ್ ಆಕ್ಸೆಸ್ ಆದ್ರೇನು ಕೂಡ. ಎರಡನೇದು CC/SA, ವಿಚ್ ಮೀನ್ಸ್ ಇಟ್ ಅಲೌಸ್ ರೀಮಿಕ್ಸಿಂಗ್ ಆ್ಯಂಡ್ ರೀಯೂಸಿಂಗ್ ಈವನ್ ಕಮರ್ಷಿಯಲಿ, ಬಟ್ ಡಿರೈವೇಟಿವ್ಸ್ ಮಸ್ಟ್ ಕ್ಯಾರಿ ದ ಸೇಮ್ ಲೈಸೆನ್ಸ್. ಇದು CC/SA, which is SA andre share alike. Your licensing also should carry the same CC/SA. The third form is CC/NC. Allows reuse, remixing for non-commercial purpose. Okay? But again with attribution. ಎಲ್ಲದಕ್ಕೂ attribution ಅಂತೂ ಇದ್ದೇ ಇರಬೇಕು. Now CC/ND is the fourth form, which says redistribution allowed, even commercially ಪ್ರಾಫಿಟ್ಗೆ ಕೂಡ ಬಳಸ್ಕೋಬಹುದು, ಬಿಕಾಸ್ NC ಇಲ್ಲ ಅದರಲ್ಲಿ. ಬಟ್
ನೋ ಮಾಡಿಫಿಕೇಶನ್ ಇಸ್ ಪರ್ಮಿಟೆಡ್. ಅಂದರೆ ಎನ್ ಡಿ ಅಂದರೆ non-derivative. Okay, don't modify it. Then we have the fifth form, CC, by combining two things, NC and SA. NC, non-commercial use, share alike, and attribute the creator. Attribution ಎಲ್ಲದರಲ್ಲೂ ಉಂಟು. ಕೊನೆ ಟೈಪು CC by NC, ND, it only allows downloading, okay, and sharing with credit or attribution, and non-commercial use or changes. This is the most restrictive type of Creative Commons licensing. ಇದರಲ್ಲಿ restrictions ಹೆಚ್ಚು. Got the 6 types of licensing. ಓಪನ್ ಆಕ್ಸೆಸ್ ಅಂದ ತಕ್ಷಣ ನಾನು ಹೆಂಗೆ ಬೇಕೋ ಬಳಸ್ಕೊಳ್ಬೋದು, ಇದು ಮಾಡ್ಬೋದು ಅನ್ನೋದು ಇಲ್ಲ. ಓಪನ್ ಆಕ್ಸೆಸ್ ಪಬ್ಲಿಷಿಂಗಲ್ಲಿ ದಿಸ್ ಮೂವ್ಮೆಂಟ್ ಅಗೇನ್ ಸ್ಟಾರ್ಟೆಡ್. ಕ್ರಿಯೇಟಿವ್ ಕಾಮನ್ ಲೈಸೆನ್ಸಿಂಗ್ ಶುರುವಾಗಿದ್ದು ಕೂಡ ಈ ಓಪನ್ ಆಕ್ಸೆಸ್ ಇನಿಷಿಯೇಟಿವ್ಸ್ ಶುರು ಆದ ಮೇಲೆ, 2000 ಆದ ಮೇಲೆನೆ. ಓಕೆ, all this is available on the net. Just go try to find. ಇನ್ಮೇಲೆ ಯಾವುದೇ ಆರ್ಟಿಕಲ್ ಓಪನ್ ಆಕ್ಸೆಸ್ ಅಲ್ಲಿ ಇಫ್ ಯು ಓಪನ್, ಲುಕ್ ಫಾರ್ ವಾಟ್ ಫಾರ್ಮ್ಸ್ ಆಫ್ ಲೈಸೆನ್ಸಿಂಗ್ ಇಸ್ ಗಿವನ್ ಟು ದಟ್ ಪರ್ಟಿಕ್ಯುಲರ್. ಇದು ನೀವು ಬರೀ ಈಗ ಇನಿಷಿಯಲ್ ಸ್ಟೇಜಲ್ಲಿ ನೀವು ಓದೋ ಕಡೆ ಗಮನ ಕೊಡ್ತಿರ್ತೀರಾ. ಸೊ ಯು ವಿಲ್ ಬಿ ಸರ್ಚಿಂಗ್ ಫಾರ್ ಆರ್ಟಿಕಲ್ಸ್. ಇನ್ನೊಂದು ವರ್ಷ 2 ವರ್ಷ ಹೋಯಿತು ಅಂದರೆ ಯು ವಿಲ್ ಕಲೆಕ್ಟ್ ಹ್ಯೂಜ್ ಡೇಟಾ. ನೀವು ಅನಲೈಸ್ ಮಾಡ್ತೀರಾ, ನೀವು ಏನೋ ಫೈಂಡಿಂಗ್ಸ್ ಕೊಡ್ತೀರಾ. ಆವಾಗ ನಿಮ್ಗೇನು ಅನಿಸುತ್ತೆ, ನಾನು ಪಬ್ಲಿಷ್ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ? ಎಲ್ಲಿ ಪಬ್ಲಿಷ್ ಮಾಡಬೇಕು, ಹೇಗೆ ವಿಸಿಬಿಲಿಟಿ ತರಬೇಕು ನನ್ನ ಆರ್ಟಿಕಲ್ಗೆ, ಇದಕ್ಕೆಲ್ಲ ಬೇರೆ ಸ್ಟೆಪ್ಸ್ ಇದೆ. ಇದು ಮುಂದಕ್ಕೆ ಹೋಗ್ತಾ ಹೋಗ್ತಾ ವಿ ವಿಲ್ ಲುಕ್ ಇನ್ ಟು. ಬಟ್ ನೀವು ಪಬ್ಲಿಷ್ ಮಾಡುವಾಗ ಕೂಡ ಓಪನ್ ಆಕ್ಸೆಸ್ ಅಲ್ಲಿ ಕೊಟ್ಟರೆ ದೆನ್ ಅಗೇನ್ ಯು ಹ್ಯಾವ್ ಟು ಗಿವ್ ವಿಚ್ ಫಾರ್ಮ್ ಆಫ್ ಲೈಸೆನ್ಸಿಂಗ್ ಯು ಆರ್ ಅಲೋವಿಂಗ್ ಟು ಯುವರ್ ಆರ್ಟಿಕಲ್. ಈ ಲೈಸೆನ್ಸಿಂಗ್ಗೆ ಇಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಪಬ್ಲಿಕ್ ರೈಟ್ಸ್, ಕಾಪಿರೈಟ್. ಮುಂಚೆ ಎಲ್ಲ ಬುಕ್ಸಲ್ಲಿ ಈಗಲೂ ನೀವು ನೋಡಿರ್ಬೋದು, ಬುಕ್ಸಲ್ಲಿ ಸಿ ಅಂದ್ಬಿಟ್ಟು ಒಂದು ಸರ್ಕಲ್ ಇರುತ್ತೆ, ಅಂದರೆ ಕಾಪಿರೈಟೆಡ್ ಮೆಟೀರಿಯಲ್ ಅಂತ. ಏನು ಇದು ಕಾಪಿರೈಟೆಡ್ ಮೆಟೀರಿಯಲ್ ಅಂದರೆ? ನೀವು ಅದನ್ನು ಬಳಸ್ಕೋಬೇಡಿ, ಇದು ನನ್ನ ಕಾಪಿರೈಟ್ ಅಂತ, ಪೇಟೆಂಟ್ ಥರ ಅಲ್ವಾ? ಕಾಪಿರೈಟ್ಗೆ ಆಪೋಸಿಟ್ ವರ್ಡ್ ಏನು? ಕಾಪಿರೈಟ್ಗೆ ಆಪೋಸಿಟ್ ಆದಂತಹ ಒಂದು ಪ್ರಿನ್ಸಿಪಲ್. ಎನಿ ಪಬ್ಲಿಕ್ ಡೊಮೇನ್, ವಾಟ್ ಎವರ್ ಇಸ್ ದೇರ್ ಇಸ್ ಇನ್ ಪಬ್ಲಿಕ್ ಡೊಮೇನ್ ಅಂದರೆ ಇಟ್ ಡಸಂಟ್ ಹ್ಯಾವ್ ಅ ಕಾಪಿರೈಟ್. ನೀವು ಇದು ಕಾಪಿರೈಟ್ ವಿಷಯ ಬರುವಾಗ ನೀವು ಹಿಂದಕ್ಕೆ ಹೋದರೆ, ಮುಂಚೆ ಎಲ್ಲ ಇದು ಮ್ಯಾಡಮ್ ಕ್ಯೂರಿ ಮತ್ತು ಇವಾಗೆಲ್ಲ ನಾವು ಪೇಟೆಂಟ್ಸ್ ಬಗ್ಗೆ ಮಾತಾಡ್ತೀವಿ ಅಲ್ವಾ, ಕಾಪಿರೈಟ್ ಬಗ್ಗೆ, ಪೇಟೆಂಟ್ಸ್ ಬಗ್ಗೆ. ಮುಂಚೆ ಎಲ್ಲ ನಮಗೆ ಎಷ್ಟೊಂದು ಮೆಡಿಸಿನ್ಸು ಇವಾಗ ಯಾಕೆ ನಮಗೆ ಎಷ್ಟು ಕಡಿಮೆ ಬೆಲೆಯಲ್ಲಿ ಸಿಗ್ತಿದೆ ಅಂದರೆ, ಮುಂಚೆ ಸೈಂಟಿಸ್ಟು ನೆವರ್ ಥಾಟ್ ಆಫ್ ಕಾಪಿರೈಟು, ಪೇಟೆಂಟು ಇದೆಲ್ಲ ಅವ್ರು ಏನೂ ಮಾಡ್ಕೊಡ್ಲಿಲ್ಲ. ಮಾಡ್ಕೊಂಡಿದ್ದಿದ್ರೆ ನಾವು ವಿ ಶುಡ್ ಹ್ಯಾವ್ ಪೇಡ್ ಹ್ಯೂಜ್ ಅಮೌಂಟ್ಸ್ ಫಾರ್ ಯುವರ್ ಸಿಂಪಲ್ ಮೆಡಿಸಿನ್ಸ್. ಬಟ್ ದೆನ್ ಲೇಟರ್ ಆನ್ ಪ್ರಾಫಿಟ್ ಮೇಕಿಂಗ್, ಆಲ್ ದಿಸ್ ಕೇಮ್ ಫ್ರಮ್ ಫೈಂಡಿಂಗ್ಸ್ ಆಫ್ ರಿಸರ್ಚ್ ಇದೆಲ್ಲ ಇಟ್ಕೊಂಡು. ಸೊ again we are moving back to going public domain, but in for some form of licensing the material. Now I think there is one clarity about what open access is and how we give a license. Taking this licensing and adding it in your article is also very easy. It's only you just go to the Creative Commons website and then you will have to put the information about your article, where you're publishing and all that. Automatically that will show what type of licensing you have. That is a different aspect actually. Hale file. I'll go back to open access now. Yeah. Irli bidi saku. So the where were we? Distribution ಅಲ್ಲಿ ಇದ್ವಿ ಅಲ್ವಾ? ಸೊ ಓಪನ್ ಆಕ್ಸೆಸ್ ಅಂದಾಗ ರೀಡ್, ಡೌನ್ಲೋಡ್, ಕಾಪಿ, ಡಿಸ್ಟ್ರಿಬ್ಯೂಟ್ ಆ್ಯಂಡ್ ಯೂಸ್ ರಿಸರ್ಚ್ ಔಟ್ಪುಟ್ಸ್ ವಿತೌಟ್ ಸಮ್ ಬ್ಯಾರಿಯರ್ಸ್. ವಾಟ್ ಟೈಪ್ ಆಫ್ ಬ್ಯಾರಿಯರ್ಸ್? ಫೈನಾನ್ಷಿಯಲ್ ಬ್ಯಾರಿಯರ್ಸ್, ಲೀಗಲ್ ಬ್ಯಾರಿಯರ್ಸ್ ಆ್ಯಂಡ್ ಟೆಕ್ನಿಕಲ್ ಬ್ಯಾರಿಯರ್ಸ್. ಲೀಗಲ್ ಬ್ಯಾರಿಯರ್ಸ್ ಅಂದ್ರೇನು? ಐ ಟೋಲ್ಡ್ ಯು ಸಮಥಿಂಗ್ ಅಬೌಟ್ ಕಾಪಿರೈಟಿಂಗ್. There are many legal cases against people who have used copyrighted material. ಫೇಮಸ್ ಅದರಲ್ಲಿ ನೀವು ನೋಡಿದ್ರೆ, ಈಗ ಮೂವಿಯಲ್ಲಿ ನೋಡಿದ್ದೀರಾ, ಏನಂದರೆ ನಂದೇ ಸಾಂಗು ಟ್ಯೂನು ಇವ್ರು ತೊಗೊಂಡು ಇವ್ರ ಟ್ಯೂನಿಗೆ ಬಳಸ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ದೇ ಹ್ಯಾವ್ ಪೇಡ್ ಹ್ಯೂಜ್ ಅಮೌಂಟ್ಸ್. ಓಕೆ, ಸೊ ಲೀಗಲ್ ಬ್ಯಾರಿಯರ್ಸ್ ಆರ್ ದೋಸ್. ಓಕೆ, ಸೊ
open access is without any barriers of financial, legal or technical barriers. So what open access ensures? It ensures publicly, ಇದೇ ಥೀಮಿಂದ ನಾವು ಶುರು ಮಾಡಿದ್ದು ನಮ್ಮ ಪ್ರೆಸೆಂಟೇಷನ್ನ. ಏನು ಅಂದರೆ ಪಬ್ಲಿಕ್ಲಿ ಫಂಡೆಡ್ ರಿಸರ್ಚ್ ಈಸ್ ಪಬ್ಲಿಕ್ಲಿ ಅವೈಲಬಲ್ ಅಷ್ಟೇ. That's what. Then the open access publication is a shift from the payway model to the knowledge sharing model. So knowledge sharing is important. How did this movement emerge? Idru ಬಗ್ಗೆ ನಾನು ಅಷ್ಟು ಡೀಟೇಲ್ ಆಗಿ ಹೋಗಲ್ಲ, ಬಿಕಾಸ್ ಟೈಮ್ ಇಸ್ ವೆರಿ ಲೆಸ್. ಇದು ಸ್ವಲ್ಪ ಅದ್ರ ಹಿಸ್ಟ್ರಿ ಬಗ್ಗೆ, ಇದಕ್ಕೂ ನಾನು ಹಿಸ್ಟ್ರಿ ಬಗ್ಗೆ ಅಷ್ಟು ಹೋಗಲ್ಲ, ಬಿಕಾಸ್ ಪ್ರಾಕ್ಟಿಕಲಿ ಇದು what drove this open access movement? Two things drove it. One, though, cultural and technological. What is the technological driver for open access? ಮೊದಲನೇದು ಡಿಜಿಟಲ್ ಪಬ್ಲಿಷಿಂಗ್ ಶುರುವಾಗಿದ್ದು, ಫ್ರೀ ಇಂಟರ್ನೆಟ್ ಶುರುವಾಗಿದ್ದು, ವೈಡ್ ಆಕ್ಸೆಸ್ ಟು ಇಂಟರ್ನೆಟ್ ಶುರುವಾಗಿದ್ದು. ಇದು ವಾಸ್ ಅ ಡಿಜಿಟಲ್ ಡ್ರೈವರ್. ಆ್ಯಂಡ್ ರೆಪಾಸಿಟ್ರಿದು ಸಾಫ್ಟ್ವೇರ್ಸ್ ಡೆವಲಪ್ ಆಯಿತು. ಏನಕ್ಕೆ? repositories create agake. Okay, that is one thing. Then in 2001, as I told you, Creative Commons licensing emerged. This was flexible copyright use through CC licensing. So ee eradu aspects drove the was the cause, technological cause for the open access. Cultural driver ಏನು ಇದಕ್ಕೆ ಅಂತಂದ್ರೆ, ಏನು cultural drive? ಒಂದು, the attitude of the academicians. How was the earlier attitude of the academicians? ನೀವು ಮುಂಚೆ ನೋಡಿರ್ಬೋದು, ರಿಸರ್ಚ್ ಅಂದ್ರೇನೆ ದೇ ನೆವರ್ ಯೂಸ್ ಟು ಶೇರ್ ಡೇಟಾ, ನಂದು ಇದು ನಂದು. ಬಟ್ ಈಗ ಅದಕ್ಕೆ ಆಟಿಟ್ಯೂಡ್ ಚೇಂಜ್ ಆಗ್ತಾ ಇದೆ. ಏನು ಚೇಂಜ್ ಆಗ್ತಾ ಇದೆ? ಫ್ರಮ್ ಕ್ಲೋಸ್ ಡೋರ್ಸ್ ಟು ಇಟ್ ಇಸ್ ಮೂವಿಂಗ್ ಟುವರ್ಡ್ಸ್ sharing, transparency and collaboration. What is collaboration? You collaborate with each other and take up research. Means research is not a single person's initiative, but it is a collaborative practice. Okay, so these two, technological and cultural drivers, drove the idu onchur initiatives alli kuda idu barutte. So I'll just touch upon this. Budapest Open Access Initiative, ಇದು ಮೊದಲೇ ಹೇಳಿದೆ ನಾನು, 2002 ಅಲ್ಲಿ this defined free availability on the public internet to download, copy, distribute and use materials with use ಅಂದ ತಕ್ಷಣ ಯಾವಾಗಲೂ with proper attribution. ಪ್ರಾಪರ್ ಅಟ್ರಿಬ್ಯೂಷನ್ ಅಂದರೆ ಏನು? ಲೈಸೆನ್ಸಿಂಗ್ ಏನಿದೆ ಆ ಆರ್ಟಿಕಲ್ ಅಲ್ಲಿ ಆಥರ್ ಏನು ಲೈಸೆನ್ಸಿಂಗ್ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡೋದು. Then came the Bethesda statement. This was actually developed by the biomedical researchers and funders. This focused on again open access publishing. Open access publishing ಅಂದ ತಕ್ಷಣ ಅದರ ಸ್ಟ್ಯಾಂಡರ್ಡ್ ಇರಲ್ಲ, ಕ್ವಾಲಿಟಿ ಇರಲ್ಲ ಅಂತಲ್ಲ. How do we bring in quality in this? I am leading this to something else. Open access ಅಂದ ತಕ್ಷಣ do we think they are substandard articles? ಅನ್ಸುತ್ತಾ? How quality is ensured then? ಯಾರು ಬೇಕಾದರೂ ಹಾಕ್ಬೋದು ರೆಪಾಸಿಟ್ರಿಲಿ, ನೀವೇ ಲೈಸೆನ್ಸಿಂಗ್ ತಗೊಳ್ಬೋದು. ಹೆಂಗೆ ಕ್ವಾಲಿಟಿ ಎನ್ಶೋರ್ ಮಾಡ್ತೀರಾ? ಹೇಗೆ? ಯಾರ್ ರಿವ್ಯೂ? peer review, right? There are, even though they are open access, publish ಮಾಡಬೇಕಾದ್ರೆ it goes through a process of peer reviewing. Yes? Editorial board, that is what is peer reviewing. Okay, every publisher will have their own editorial board where your peers or experts will be reviewing the article. Illi I would like to introduce 3 terms here: pre-print, post-print. ಈ ವರ್ಡ್ಸ್ನ ನೀವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಬಳಸಿದ ತಕ್ಷಣ ಏನು ಆ ಪದದ ಅರ್ಥ ಅಂತ ನಿಮ್ಗೆ ಅರ್ಥ ಆಗಬೇಕು. ಈ ಓಪನ್ ಆಕ್ಸೆಸ್ ಪಬ್ಲಿಕೇಶನ್ ಬಂದ ತಕ್ಷಣ ಈ 3 ಪದಗಳು ತುಂಬ ಬಳಸ್ತೀವಿ ನಾವು. ಏನೇನು? ಪ್ರೀ ಪ್ರಿಂಟ್, ಪೋಸ್ಟ್ ಪ್ರಿಂಟ್, ಪಬ್ಲಿಕೇಶನ್ ಪ್ರಿಂಟ್ ಅಥವಾ ಟೈಪ್ ಟೆಕ್ಸ್ಟ್ ಪ್ರಿಂಟ್ ಅಂತಾನು ಹೇಳ್ತಾರೆ ನಾವು. ಏನಿರ್ಬೋದು ಈ 3 ಅರ್ಥ? ಆ ಪದದಲ್ಲೇ ಅರ್ಥ ಇದೆ.
ಪೀರ್ ರಿವ್ಯೂ ಅಂತ ತಂದಿದ್ದೀನಿ ಆಕ್ಸೆಸ್ ಕಾನ್ಸೆಪ್ಟ್ ಇಲ್ಲಿ ನಿಮಗೆ. ಆ ಕಾನ್ಸೆಪ್ಟ್ ಬಂದಾಗ ನಾನು ಈ 3 ಪದ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಪ್ರೀ ಪ್ರಿಂಟು, ಪೋಸ್ಟ್ ಪ್ರಿಂಟು, ಪಬ್ಲಿಕೇಶನ್ ಅಥವಾ ಪಬ್ಲಿಕೇಶನ್ ಪ್ರಿಂಟ್ ಅಂತ ಹೇಳ್ತಿದ್ದೀನಿ. ಟೈಪ್ ಟೆಕ್ಸ್ಟ್ ಪ್ರಿಂಟ್ ಅಂತಲೂ ಕೆಲವು ಕಡೆ ಬಳಸ್ತೀವಿ. ಈ ಪೀರ್ ರಿವ್ಯೂ ಬಂದಾಗ ಇದು 3 ಪದ ಹೇಳಿದ್ದೀನಿ. ಏನಿರ್ಬೋದು? ಪೀರ್ ರಿವ್ಯೂ ಶುಡ್ ಬಿ ಡನ್ ಬಿಫೋರ್ ಪ್ರಿಂಟ್. ಅದು ಯಾವುದು? ಪ್ರೀ ಪ್ರಿಂಟ್. ಓಕೆ. ಪೀರ್ ರಿವ್ಯೂಗೆ ಮುಂಚೆ ನಾವು ಬರ್ದಿರ್ತೀವಲ್ವಾ ಆರ್ಟಿಕಲ್ಲು, ಅದು ಪ್ರೀ ಪ್ರಿಂಟ್ ಆರ್ಟಿಕಲ್. ಆಯಿತಾ? ಪ್ರೀ ಪ್ರಿಂಟ್ ಆರ್ಟಿಕಲ್ ಕೂಡ ಎಷ್ಟೋ ರೆಪಾಸಿಟ್ರಿಯಲ್ಲಿ ನೀವು ಪ್ಲೇಸ್ ಮಾಡ್ಬೋದು. ಸೊ ದಟ್, ಏಕೆಂದರೆ ಎಷ್ಟೋ ಸರಿ ನಿಮಗೆ ಪೀರ್ ರಿವ್ಯೂಗೆ ಹೋದಾಗ ಅದು ಹಾಗೆ ಅಕ್ಸೆಪ್ಟ್ ಆಗದೆ ವಾಪಸ್ ಬಂದಿರ್ಬೋದು. ಆದರೆ ನನಗೆ ಅದು ಪಬ್ಲಿಕ್ಕಿಗೆ ಕೊಡಬೇಕು. ಆಗ ನಾನು ಏನು ಮಾಡ್ಬೋದು? ದೆರ್ ಆರ್ ಸಮ್ ರೆಪಾಸಿಟ್ರೀಸ್ ವಿಚ್ ಆರ್ ಅವೈಲಬಲ್ ವೇರ್ ಯು ಕ್ಯಾನ್ ಪ್ಲೇಸ್ ಅ ಪ್ರೀ ಪ್ರಿಂಟ್ ಫಾರ್ ದ ಆಕ್ಸೆಸ್ ಆಫ್ ಓಪನ್ ಪಬ್ಲಿಕ್. ಸೊ ದಿಸ್ ಇಸ್ ವಾಟ್ ಇಸ್ ಪ್ರೀ ಪ್ರಿಂಟ್. ಪೋಸ್ಟ್ ಪ್ರಿಂಟ್, ಪ್ರೀ ರಿವ್ಯೂ ಆದಮೇಲೆ ಏನು ವ್ಯತ್ಯಾಸ ಪ್ರೀ ಪ್ರಿಂಟ್ಗೂ ಪೋಸ್ಟ್ ಪ್ರಿಂಟ್ಗೂ? ಯಾರು ಮಾಡ್ತಾರೆ ಮಾಡಿಫಿಕೇಶನ್ಸ್? ಹಾಂ, ಎಡಿಟೋರಿಯಲ್ ಬೋರ್ಡ್ ಮಾಡಿಫೈ ಮಾಡತ್ತಾ? ಯಾರು? ಹಾಂ, ಯಾವ ಎಡಿಟೋರಿಯಲ್ ಬೋರ್ಡ್ಗೂ ದೇ ಡೋಂಟ್ ಹ್ಯಾವ್ ದ ರೈಟ್ಸ್ ಟು ಆಲ್ಟರ್ ಯುವರ್ ಆರ್ಟಿಕಲ್. ದೇ ಕ್ಯಾನ್ ಓನ್ಲಿ ಸಜೆಸ್ಟ್. ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಡೇಟಾ ಇದ್ರದ್ದಿರ್ಬೋದು, ಏನಾದರೂ ನಿಮಗೆ ಸಜೆಸ್ಟ್ ಮಾಡಿ ದೇ ಸೆಂಡ್ ಇಟ್ ಬ್ಯಾಕ್. ಮಾಡಿಫಿಕೇಶನ್ ಬೇಕು ಅಂದರೆ ವಿತ್ ಸಜೆಷನ್ಸ್ ದೇ ಸೆಂಡ್ ಇಟ್ ಬ್ಯಾಕ್ ಟು ದ ಆಥರ್, ರಿಸರ್ಚರ್. ಓನ್ಲಿ ಹಿ ಆರ್ ಶಿ ಹ್ಯಾಸ್ ದ ರೈಟ್ ಟು ಚೇಂಜ್ ವಾಟ್ ಎವರ್ ಇಸ್ ರಿಟನ್. No editorial board has the right to change it. Okay, whatever modifications you make based on the peer review and take a print, means prepare an article, that is called the post print. ಈಗ ಪೋಸ್ಟ್ ಪ್ರಿಂಟ್ಗೂ ಮತ್ತೆ ಪಬ್ಲಿಕೇಶನ್ ಪ್ರಿಂಟ್ಗೂ ಏನು ವ್ಯತ್ಯಾಸ? ಯಾವುದು ಫೇರ್ ಕಾಪಿ? ಎಲ್ಲಿ? ಪೋಸ್ಟ್ ಪ್ರಿಂಟಲ್ಲಿ. ಪಬ್ಲಿಕೇಶನ್ ಪ್ರಿಂಟು ಟೈಪ್ ಟೆಕ್ಸ್ಟ್ ಪ್ರಿಂಟ್ ಅಂತಲೂ ಹೇಳ್ತಾರೆ. ಅದರಲ್ಲಿ ಪದದಲ್ಲಿ ಅರ್ಥ ತಗೊಳ್ರೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು. ರೆಡಿ ಟು ಪಬ್ಲಿಷ್ ಅಂದ್ರೇನು? ಈಗ ನನಗೆ ಆಸ್ ಅನ್ ಜಸ್ಟ್ ಪುಟ್ ಯುವರ್ ಸೆಲ್ಫ್ ಇನ್ ದ ಪ್ಲೇಸ್ ಆಫ್ ದ ಆಥರ್. ಯು ಹ್ಯಾವ್ ಸೆಂಟ್ ಇಟ್ ಪ್ರೀ ಪ್ರಿಂಟ್, ಒಂದು ಪಿಯರ್ ರಿವ್ಯೂ ಆಗಿದೆ, ನಿಮಗೆ ವಾಪಸ್ ಬಂದಿದೆ. ನೀವು ಮತ್ತೆ ಏನೋ ಚೇಂಜಸ್ ಮಾಡಿದ್ದೀರಾ. ಮಾಡಿದ ಮೇಲೆ ನೀವು ಮತ್ತೆ ಅದನ್ನು ವಾಪಸ್ಸು ಪಬ್ಲಿಷರಿಗೆ ಕಳಿಸ್ತಿದ್ದೀರಾ. ಪಬ್ಲಿಷರ್ ಅದನ್ನು ನೀವು ಹೆಂಗೆ ಕಳಿಸಿದ್ದೀರೋ ಹಾಗೆ ಪಬ್ಲಿಷ್ ಮಾಡಲ್ಲ. ಅವ್ರದ್ದೇನೋ ಒಂದು ಫಾರ್ಮ್ಯಾಟಿಂಗ್ ಇರುತ್ತೆ ಅಲ್ವಾ? ಟೈಟಲ್ ಇರುತ್ತೆ, ಆಥರ್ ಇರುತ್ತೆ, ಅವ್ರ ಪೇಜ್ ಲೇಔಟು, ಈ ಥರ ಏನೋ ಇರುತ್ತೆ. ಸೊ ಅದು ನಿಮ್ಮ ಆರ್ಟಿಕಲ್ಲು ಹೇಗೆ ಇಟ್ ವಿಲ್ ಲುಕ್ ಇನ್ ದ ಜರ್ನಲ್ ಪಬ್ಲಿಕೇಶನ್, ಆ ಫೈನಲ್ ಫಾರ್ಮ್ಯಾಟ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ದ ಪಬ್ಲಿಕೇಶನ್ ಪ್ರಿಂಟ್. ನಿಮ್ಮ ಮುಂದೆ ಇಲ್ಲಿ ಹೋಗ್ತಾ ಅಂದರೆ ದೆರ್ ಆರ್ ಮಾಡೆಲ್ಸ್ ಆಫ್ ಓಪನ್ ಆಕ್ಸೆಸ್ ಕಾಲ್ಡ್ ಗ್ರೀನ್ ಆಕ್ಸೆಸ್ಸು, ಗೋಲ್ಡ್ ಆಕ್ಸೆಸ್ ಪಬ್ಲಿಕೇಶನ್, ಈ ಥರದ ಮಾಡೆಲ್ಸ್ ಇದೆ. ಅಲ್ಲಿ ಬರುವಾಗ ಈ 3 ಪದಗಳು ಬರುತ್ತೆ. ಅದಕ್ಕೆ ಐ ಆಮ್ ಇಂಟ್ರೊಡ್ಯೂಸಿಂಗ್ ದೋಸ್ ವರ್ಡ್ಸ್ ಟು ಯು. ಓಕೆ, ನಾವು ಅಂಡರ್ಸ್ಟುಡ್? ಸೊ we were looking on the standards. Open access ಅಂದ ತಕ್ಷಣ it doesn't mean that they are substandard journals. ನಾನು ಹೇಳಿದ್ನಲ್ವಾ, ಎಷ್ಟೋ ಸರಿ ಆ ಸ್ಟ್ಯಾಂಡರ್ಡ್ಗೆ ಇಲ್ಲ ಅಂತ ಹೇಳುವಾಗ, ಆದರೆ ನೀವೇನು ಮಾಡ್ಬೋದು, ಪ್ರೀ ಪ್ರಿಂಟ್ನ ಕೂಡ ಯು ಕ್ಯಾನ್ ಗಿವ್ ಫಾರ್ ಆಕ್ಸೆಸ್ ಟು ದ ಪಬ್ಲಿಕ್, ವೇರ್ ಯು ಕ್ಯಾನ್ ಸ್ಟೋರ್ ಆರ್ ಆರ್ಕೈವ್ ಯುವರ್ ಪ್ರೀ ಪ್ರಿಂಟ್ಸ್ ಇನ್ ಅ repository, a digital repository. That we will come to again. And the rights of the authors and readers. Okay, the third one is Berlin Declaration on Open Access to Knowledge. That was in 2003. This was supported by major research organizations and universities worldwide. This emphasized again disseminating of scientific knowledge and the cultural heritage. Okay, these were the initial initiatives. Amele even UNESCO, WHO and OECD, they also promoted open accessing, and this is about UNESCO and open access. What is benefits of open access promoted by UNESCO? ನಾನು ಮೊದಲೇ ಹೇಳಿದಾಗೆ ಡೆಮೋಕ್ರಟೈಸೇಷನ್ ಆಫ್
knowledge. The knowledge creation is by the people, and it is again to be utilized by the public only. Then it is again done for the people because it is publicly funded. Innondu, open access increases the visibility of the findings and of the researcher. So increased visibility and citation of the researcher's work. Then greater collaboration across borders. Nowadays you are knowing you can collaborate with people who are interested in your subject area. Then cost barriers are being reduced both for institutions as well as researchers also. I told you institutions used to, Springer elsewhere, idakella huge lakhs of rupees they used to pay only for annual subscription. Prati varsha katbekittidu. So it has reduced for both institutions and learners. And it has strengthened the research capacity in developing countries, because the capacity of developing countries, now bari social science research ಬಗ್ಗೆ ಯೋಚನೆ ಮಾಡೋದಲ್ಲ. Just imagine how much NASA, ISRO and all are spending towards research, okay? It's huge amount of a budget. Now what are the challenges? Challenges ಏನು ಅಂತ ಯುನೆಸ್ಕೋ ಅವ್ರು ಹೇಳ್ತಾ ಇರೋದು ಇದು ಓಪನ್ ಆಕ್ಸೆಸ್ಗೆ. ಲ್ಯಾಕ್ ಆಫ್ ಅವೇರ್ನೆಸ್ ಆ್ಯಂಡ್ ಟ್ರೈನಿಂಗ್ ಆನ್ ಓಪನ್ ಆಕ್ಸೆಸ್ ಪಬ್ಲಿಷಿಂಗ್. ಈಗ ಎಷ್ಟು ಜನ ರಿಸರ್ಚರ್ಸ್ಗಾಗಲಿ, ಈವನ್ ಪ್ರೊಫೆಷನಲ್ಸ್ ಹೂ ಆರ್ ಇನ್ ದ ಫೀಲ್ಡ್ ಫಾರ್ ಮೆನಿ ಇಯರ್ಸ್, ಈಗಲೂ ಜರ್ನಲ್ಸ್ ಅಂದ ತಕ್ಷಣ ನಾವು ಸಬ್ಸ್ಕ್ರೈಬ್ ಜರ್ನಲ್ಸ್ಗೆ ನೋಡ್ತೀವಿ. ಓಪನ್ ಆಕ್ಸೆಸ್ ಜರ್ನಲ್ಸ್ ಬಗ್ಗೆ ಎಷ್ಟು ಜನಕ್ಕೆ ಅವೇರ್ನೆಸ್ ಇದೆ, ಅಲ್ಲಿ ಹೇಗೆ ಪಬ್ಲಿಷ್ ಮಾಡಬೇಕು? ಇಟ್ಸ್ ವೆರಿ ಈಸಿ ಆ್ಯಕ್ಚುಲಿ. ನಾನು ಅಗೈನ್ ಐ ಟೋಲ್ಡ್ ಅಬೌಟ್ ವಾಟ್ ಯು ಸೇ ದ ಸಬ್ ಸ್ಟ್ಯಾಂಡರ್ಡ್ ಪಬ್ಲಿಕೇಶನ್ಸ್ ಅಂತ. ಇದನ್ನು ಮಾತಾಡುವಾಗ ನಾವು ಪ್ರಿಡೇಟ್ರಿ ಜರ್ನಲ್ಸ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಐ ಜಸ್ಟ್ ವಾಂಟ್ ಯು ಗಿವ್ ಇಟ್ ಯು. ಪ್ರಿಡೇಟ್ರಿ ಜರ್ನಲ್ಸ್ ಅಂದ್ರೇನು? ಓಪನ್ ಆಕ್ಸೆಸ್ ಬಂದ ತಕ್ಷಣ ಪ್ರಿಡೇಟ್ರಿ ಜರ್ನಲ್ಸ್ದು ಕಾನ್ಸೆಪ್ಟ್ ಬರಲೇಬೇಕು. ಪ್ರಿಡೇಟ್ರಿ ಏನದು? ಪ್ರಿಡೇಟ್ರಿ ಅಂದರೆ ವರ್ಡು ಎಲ್ಲಿ ಬರುತ್ತಿದ್ದು? ಎಲ್ಲಾದರೂ ಕೇಳಿದ್ದೀರಾ ಪ್ರಿಡೇಟ್ರಿ ಅನ್ನೋ ವರ್ಡು? ಏನು ಅರ್ಥ? ಪಬ್ಲಿಕೇಶನ್ ಬಿಟ್ಬಿಡಿ, ಪ್ರಿಡೇಟ್ರಿ ಅಂದರೆ ಅರ್ಥ ಏನು ಹೇಳಿ? ಹಂಟಿಂಗಲ್ಲಿ ಬರುತ್ತೆ ಪ್ರಿಡೇಟ್ರಿ. ಯಾರು ಹಂಟ್ ಮಾಡ್ತಾರೆ ಇಲ್ಲಿ? ಈ ಸಬ್ಸ್ಟ್ಯಾಂಡರ್ಡ್ ಜರ್ನಲ್ಸ್ ಪಬ್ಲಿಕೇಶನ್ ಕಾಸ್ಟ್ ಇಂದ ಬೆನಿಫಿಟ್ ಮಾಡ್ಕೊಳ್ಳೋರು ಇರ್ತಾರಲ್ಲ. ಅಂದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ APC ಅಂತ, ಆರ್ಟಿಕಲ್ ಪ್ರೊಸೆಸಿಂಗ್ ಕಾಸ್ಟ್ ಅಂತ ಬರುತ್ತೆ. ಇಲ್ಲಿ ಮುಂದಕ್ಕೆ ಬರುವಾಗ ಹೇಳ್ತೀನಿ. APC, ವಾಟ್ ಇಸ್ ಇಟ್? ಆರ್ಟಿಕಲ್ ಪ್ರೊಸೆಸಿಂಗ್ ಕಾಸ್ಟ್. ಕೆಲವು ಕಡೆ ಆಥರ್ ಪ್ರೊಸೆಸಿಂಗ್ ಅಂತಾರೆ, ಬಟ್ ನನಗೆ ಐ ಡೋಂಟ್ ವಾಂಟ್ ಟು ಯೂಸ್ ದ ವರ್ಡ್ ಆಥರ್ ಪ್ರೊಸೆಸಿಂಗ್. ಇಟ್ ಇಸ್ ಆರ್ಟಿಕಲ್ ಪ್ರೊಸೆಸಿಂಗ್ ಕಾಸ್ಟ್. ಬಟ್ ಕೆಲವು ಕಡೆ ಆ ಪದನೂ ಬಳಸಿದ್ದಾರೆ, APC ಅಂತ. ಅಂದರೆ ಇಲ್ಲೆಲ್ಲೋ ಓಪನ್ ಆಕ್ಸೆಸ್ ಕೊಡ್ತಾರೆ ಅಂತಂದರೆ ಇದು ಲಾಸ್ ಮಾಡ್ಕೊಂಡು ಯಾರೂ ಕೊಡಲ್ಲ, ಅವ್ರಿಗೆ ಕಾಸ್ಟ್ನ ಯಾರೋ ತುಂಬಿಕೊಡ್ಬೇಕು. ಯಾರು ತುಂಬಿಕೊಡ್ತಾರೆ? ನೀವು ಆ್ಯಸ್ ಅನ್ ಆಥರ್ ಅವ್ರಿಗೆ ಒಂದು ಪ್ರೊಸೆಸಿಂಗ್ ಕಾಸ್ಟ್ ಕೊಡಬೇಕು. ಅದು ಹಂಗೂ ತಗೊಳ್ಬೋದು. ಅಥವಾ ದೇರ್ ಆರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ಇಂಟ್ರೆಸ್ಟೆಡ್ ಇನ್ ಪುಟ್ಟಿಂಗ್ ಔಟ್ ದೇರ್ ರಿಸರ್ಚ್ ಫೈಂಡಿಂಗ್ಸ್ ಟು ದ ಪಬ್ಲಿಕ್. ಅವರು ಕೂಡ ಫಂಡ್ ಮಾಡ್ಬೋದು ಈ ರೆಪಾಸಿಟರೀಸ್ನ. ಸೊ ಸಮ್ವೇರ್ ದ ಕಾಸ್ಟ್ ಇಸ್ ಮೆಟ್. What do these predatory journals do? They are substandard journals who want to make benefit out of it. ಇದ್ರ ಬಗ್ಗೆ ಎಷ್ಟು ಜನ ನಾವು ಇವಾಗ ಪಬ್ಲಿಷ್ ಮಾಡಬೇಕು ಅಂತ ಹೋದಾಗ ಇದು ಕ್ವಾಲಿಟಿ ಜರ್ನಲ್ಲ ಅಥವಾ ಪ್ರಿಡೇಟ್ರಿ ಜರ್ನಲ್ ಅಂತ ಹೆಂಗೆ ಕಂಡುಹಿಡಿಯೋದು? ಒಂದು ಎಷ್ಟು ವರ್ಷದಿಂದ ಇದೆ ನೋಡ್ಬೋದು, ಲಾಂಗ್ ಸ್ಟ್ಯಾಂಡಿಂಗಾ, ದಟ್ ಈಸ್ ಇಂಪಾರ್ಟೆಂಟ್. ಇನ್ನೊಂದು, ಮುಂಚೆ ನಾವು UGC ಕೇರ್ ಲಿಸ್ಟ್ ಅಂತಿತ್ತು, ಹೌದಾ? ಅಂದರೆ ದೇ ಹ್ಯಾಡ್ ರೆಕಗ್ನೈಸ್ ಸಮ್, ಬಟ್ ಇವಾಗ ದೇ ಹ್ಯಾವ್ ಅಗೇನ್ ರಿಮೂವ್ಡ್ ಬಿಕಾಸ್ ದಟ್ ವಾಸ್ ಯುಟಿಲೈಸ್ಡ್ ಇನ್ ಅ ಡಿಫ್ರೆಂಟ್ ಮ್ಯಾನರ್. ಬಟ್ ಈ ಥರದ್ದು ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಬಾಡೀಸ್ ಯೂಸ್ ಟು ರೆಕಗ್ನೈಸ್ ಸಮ್ ಜರ್ನಲ್ಸ್. ಸೊ ಇದನ್ನು ಕೂಡ ನೀವು ಬಳಸ್ಕೊಳ್ಬೋದು. ಇನ್ನೊಂದು, ಇಂಪ್ಯಾಕ್ಟ್ ಫ್ಯಾಕ್ಟರ್ ಆಫ್ ದ ಜರ್ನಲ್. ಕೆಲವು ಕಡೆ ಅದನ್ನು ಮೋಸ ಮಾಡ್ತಾ ಇದ್ದಾರೆ ಇವಾಗ ಇಂಪ್ಯಾಕ್ಟ್ ಫ್ಯಾಕ್ಟರ್, ಬಟ್ ಯು ಕ್ಯಾನ್ ಲುಕ್ ಇನ್ ಟು ದ ಇಂಪ್ಯಾಕ್ಟ್ ಫ್ಯಾಕ್ಟರ್. ಇನ್ನೊಂದು ಮುಖ್ಯವಾದ ಒಂದು ಕಾಮನ್ ರಿಸರ್ಚರ್ ಆಗಿ ನೀವು ಏನನ್ನ ನೋಡ್ಬೋದು ಅಂದರೆ, ಈ ಪ್ರಿಡೇಟ್ರಿ ಜರ್ನಲ್ಸ್ ಏನಿದೆ, ಯಾವಾಗಲೂ ನಿಮ್ಮ ಪೇಪರ್ ಅಕ್ಸೆಪ್ಟ್ ಆಯಿತು ಅಂದಮೇಲೆ ತಾನೇ ನಿಮ್ಮ ಹತ್ರ APC ತೊಗೋಬೇಕು, ಆರ್ಟಿಕಲ್ ಪ್ರೊಸೆಸಿಂಗ್ ಕಾಸ್ಟು. ಬಟ್ ಕೆಲವ್ರು ನೀವು ನೋಡಿದ್ದೀರಾ, ನೀವು ಆರ್ಟಿಕಲ್ ಕಳಿಸುವಾಗ್ಲೇ 4,000 DD ಕಳಿಸ್ಬಿಡಿ, ನಿಮ್ಮ ಆರ್ಟಿಕಲ್ ಬಂದ್ಬಿಡುತ್ತೆ ಅಂತಾರೆ. ಅದು ಹೇಗೆ ಸಾಧ್ಯ? ಒಂದು ಪೀರ್ ರಿವ್ಯೂ ಆಗದೆ ನಿಮ್ಮ ಆರ್ಟಿಕಲ್ ಒಪ್ಕೊಂಡ್ರಿ ಅಂತ ಹೇಳಕ್ಕೆ ಅವರು ಸಾಧ್ಯ ಇಲ್ಲ, ರೈಟ್? ಸೊ ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಇಂಡಿಕೇಟರ್. ನೀವು ಪ್ರಿಂಟ್ ಕಳಿಸುವಾಗಲೇ ನೀವು ಕಳಿಸ್ಬಿಡಿ ಅಂತ ಹೇಳಿದ್ರೆ ಅದು ಒಂದು ಪ್ರಿಡೇಟ್ರಿ ಜರ್ನಲ್ ಅಂತಲೇ ಅನ್ಕೋಬೇಕು. ಯಾಕಂದರೆ ಪೀರ್ ರಿವ್ಯೂ ಪ್ರಾಸೆಸ್ ಬಗ್ಗೆ ದೇ ಆರ್ ನಾಟ್ ವೆರಿ, ವಾಟ್ ಡು ಯು ಸೇ, ರಿಸ್ಟ್ರಿಕ್ಟಿವ್ ಅಬೌಟ್ ಇಟ್. ಸೊ ದಟ್ ಈಸ್ ಒನ್ ಥಿಂಗ್ ಆಸ್ ಅ ರಿಸರ್ಚರ್ ವಿಚ್ ಯು ಕ್ಯಾನ್ ಲುಕ್ ಇನ್ ಟು. ಸೊ ಕನ್ಸರ್ನ್ಸ್ ಓವರ್
quality and predatory journal is one key challenge which UNESCO is listing. The other one is insufficient infrastructure and funding for open access repositories where you can store your articles. Then need for sustainable OA models. ಇದು ಓಪನ್ ಆಕ್ಸೆಸ್ ಮಾಡೆಲ್ಸ್ ಬಗ್ಗೆ ಹೇಳ್ತೀನಿ. OA models that support equity. ಈಕ್ವಿಟಿ ಅನ್ನೋ ಪದ ಇಂಪಾರ್ಟೆಂಟ್ ಇಲ್ಲಿ. ಯಾಕೆ? ವಾಟ್ ಇಸ್ ಈಕ್ವಿಟಿ? ಇದ್ರ ಬಗ್ಗೆ ಗಮನ ಕೊಡಿ ಆಮೇಲೆ. ವೇರ್ ಇಟ್ ಇಸ್ ಆಕ್ಸೆಸಿಬಲ್ ಟು ಎವ್ರಿ ಒನ್. ಓಕೆ, ದೆನ್ ದಿಸ್ ಇಸ್ ವಾಟ್ ಇಸ್ ಓಪನ್ ಆಕ್ಸೆಸ್ ಪಬ್ಲಿಷಿಂಗ್. ಸಿ, ದ ಫಸ್ಟ್ ಥಿಂಗ್ ಇಸ್ ದ ರಿಸರ್ಚರ್. ಆಸ್ ಎ ರಿಸರ್ಚರ್ ಯು ಡಿಸೈಡ್ ಟು ಪಬ್ಲಿಷ್. Two ways you have. One, publish in an open access journal. Okay. The second, publish in a subscription based journal. You decide what you want to do. Suppose you want to go with an open access journal, then I told you about APC. What is it? Pay article processing charges if required. Andre aa journal ಕೇಳಿದ್ರೆ ಮಾತ್ರ. ಇಲ್ಲಿ ಅಗೇನ್ ನಿಮಗೆ ಬೇರೆ ಟೈಪ್ ಆಫ್ ಪಬ್ಲಿಷಿಂಗ್ ಲೈಕ್ ಡೈಮಂಡ್ ಇದು ಓಪನ್ ಆಕ್ಸೆಸ್ ಅಂತೆಲ್ಲ ಬರುತ್ತೆ. ಅಲ್ಲಿ ಸಂಬಡಿ ಲುಕ್ಸ್ ಆಫ್ಟರ್ ಯುವರ್ ಪ್ರೊಸೆಸಿಂಗ್ ಫೀ, ಯು ನೀಡ್ ನಾಟ್ ಪುಟ್. ಓಕೆ, ಆ ಥರದ ಜರ್ನಲ್ಸ್ ಕೂಡ ಇದೆ. ಸೊ ಇಫ್ ರಿಕ್ವೈರ್ಡ್, ಐ ಟೋಲ್ಡ್ ಯು ದೇರ್ ಸಿ ಗೋಲ್ಡ್ OA ರೂಟ್ ಅಂತಿದೆ. ಏನದು ಗೋಲ್ಡ್ OA ಅಂದರೆ ಓಪನ್ ಆಕ್ಸೆಸ್ ರೂಟ್. ದೇರ್ ಇಟ್ ಈಸ್ ಇಮಿಡಿಯೇಟ್ ಓಪನ್ ಆಕ್ಸೆಸ್ ಬೈ ಅ ಪಬ್ಲಿಷರ್. ಓಕೆ, ದೆನ್ ಕಮಿಂಗ್ ಟು ದ ಸೆಕೆಂಡ್ ಒನ್, where you have subscription based journal, you have to search for an open access repository, then self archive, then this is called the green OA route. Ili ergonomy anta one word I want to introduce to you. What is ergonomy? ಬರ್ಕೊಳ್ಳಿ, ಇದನ್ನ ಡೀಟೇಲ್ ಆಗಿ ಹೇಳಲ್ಲ, ಬಟ್ ಗೋ ಆ್ಯಂಡ್ ಸರ್ಚ್ ಫಾರ್ ಇಟ್ ಆ್ಯಂಡ್ ದೆನ್ ಲುಕ್ ಇನ್ ಟು ಇಟ್. ಏನಂದರೆ ಈ ನೆಕ್ಸ್ಟು ಈ ಗ್ರೀನ್ ಓಪನ್ ಆಕ್ಸೆಸ್ ರೂಟ್ ಇದೆಲ್ಲ, ಇಲ್ಲಿ ಹೇಗೆ ಅಂದರೆ ಸಬ್ಸ್ಕ್ರಿಪ್ಷನ್ ಹೇಗೆ ಅಂದರೆ, ನಾನಿವತ್ತು ಏನೋ ಒಂದು ರಿಸರ್ಚ್ ಫೈಂಡಿಂಗ್ ಕೊಟ್ಟೆ, ಇವಾಗ ಅದಕ್ಕೆ ತುಂಬ ಅವಶ್ಯಕತೆ ಇದೆ. ಒಂದು ವರ್ಷ ಈಗ ಕೋವಿಡ್ ಬಗ್ಗೆ ವ್ಯಾಕ್ಸಿನೇಷನ್ ಏನೋ ಇದು ಮಾಡುವಾಗ ಒಂದು 3-4 ತಿಂಗಳು ಅದಕ್ಕೆ ತುಂಬ ನೆಸೆಸಿಟಿ ಇತ್ತಲ್ವಾ. ಸೊ ಪಬ್ಲಿಷರ್ ಏನು ಮಾಡಿದ್ರು, 3 months ಅದನ್ನು ಎರ್ಗಾನಮಿ ಪೀರಿಯಡಲ್ಲಿ ಇಟ್ಟರು. ಅಂದರೆ ಇದಕ್ಕೆ ತುಂಬ ಅವಶ್ಯಕತೆ ಇದೆ, 3 ತಿಂಗಳು ನೀವು ಇದನ್ನು ಪೇ ಮಾಡಿ ತೊಗೊಳ್ಬೇಕು. 3 ತಿಂಗಳು ಆದಮೇಲೆ ಇಟ್ ಈಸ್ ಓಪನ್ ಆಕ್ಸೆಸ್. ದಟ್ ಪೀರಿಯಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಈ ಥರ ಪಬ್ಲಿಕೇಶನ್ ಆಗುತ್ತೆ. ಏನಂದರೆ 1 year ಇಟ್ ಇಸ್ ಕೆಪ್ಟ್ ಅಂಡರ್ ಸಬ್ಸ್ಕ್ರಿಪ್ಷನ್. ಆಫ್ಟರ್ 1 year ಇಟ್ ಡಿಪೆಂಡ್ಸ್ ಆನ್ ದ ಪಬ್ಲಿಷರ್. 1 year, ಕೆಲವರು 2 years ಇಡ್ತಾರೆ, ಕೆಲವರು 1 year. ವೆರಿ ಮಚ್ ನೆಸೆಸರಿ ಅಂದರೆ ದೇ ಕ್ಯಾನ್ ರೆಡ್ಯೂಸ್ ದ ಪೀರಿಯಡ್ ಆಲ್ಸೋ. ಇಟ್ ಡಿಪೆಂಡ್ಸ್. ಓಕೆ, ಸೊ ದಿಸ್ ಪೀರಿಯಡ್ is given, then after that it is given for open access. That is the another route called the green route. ಆ ಮೂರನೇದು ಬಂದಿದೆ ನೋಡಿ, ಇಲ್ಲಿ ಒಂದು ಹೈಬ್ರಿಡ್ ಜರ್ನಲ್ ಅಂತ ಬಂದಿದೆ. ಹೈಬ್ರಿಡ್ ಅಗೇನ್ ಇಟ್ ಕಂಬೈನ್ಸ್ ದೀಸ್ ಟು, ಬಟ್ ಇಟ್ ಗಿವ್ಸ್ ಇಮಿಡಿಯೇಟ್ ಆಕ್ಸೆಸ್ ವಯಾ ದ ಪಬ್ಲಿಷರ್. ಈ ಕಡೆ ಇನ್ನೊಂದು ರಿಸರ್ಚರ್ ಹತ್ರ ಕೆಳಗಡೆ ಒಂದು ಆರೋ ಇದೆ, ಕಾಣಿಸ್ತಿದ್ಯಾ? ಅಲ್ಲಿ ಏನಿದೆ ಓದಿ ಜೋರಾಗಿ. ಸಿ, ಶೆರ್ಪಾ ರೋಮಿಯೋ. ಓಕೆ, ಶೆರ್ಪಾ ರೋಮಿಯೋ ಫಾರ್ ಓಪನ್ ಆಕ್ಸೆಸ್ ಆ್ಯಂಡ್ ಸೆಲ್ಫ್ ಆರ್ಕೈವಿಂಗ್ ಆಪ್ಷನ್ಸ್ ಅಂತ ಇದೆ. ಅಂದರೆ ನಾವು ಆ್ಯಸ್ ಎ ರಿಸರ್ಚರ್ ಇಫ್ ವಿ ಡಿಸೈಡ್ ಟು ಪಬ್ಲಿಷ್, ಎಲ್ಲಿ ಸಿಗುತ್ತೆ ನಮಗೆ ಈ ಇನ್ಫಾರ್ಮೇಷನ್ ಅಂದರೆ, ಇದು ಒಂದು ಡೇಟಾಬೇಸ್. ಇವತ್ತು ಹೋಗಿ ಸುಮ್ಮನೆ ಈ ಹೆಸರು ಕೊಡಿ, ಏನಂತ, ಶೆರ್ಪಾ ರೋಮಿಯೋ ಅಂತ. ಇದ್ರ ಬಗ್ಗೆ ಇನ್ನೊಂದು ಟೇಬಲ್ ಇದೆ, ಅದನ್ನು ಬೇಗ ಹೇಳ್ಬಿಡ್ತೀನಿ. ಯಾ ಶೆರ್ಪಾ ರೋಮಿಯೋ. ಓಕೆ, ದೆನ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಬರುತ್ತೆ. ಶೆರ್ಪಾ ರೋಮಿಯೋ ಆದ್ಮೇಲೆ ಇನ್ನೊಂದು ಇರಬೇಕು, ಏನಿರಬೇಕು? ಜೂಲಿಯೆಟ್. ಕರೆಕ್ಟು, ಶೆರ್ಪಾ ಜೂಲಿಯೆಟ್ ಆಲ್ಸೋ ಇಸ್ ದೇರ್, ಬಟ್ ದೇರ್ ಇಸ್ ಅ ಡಿಫರೆಂಟ್ ಬಿಟ್ವೀನ್ ಶೆರ್ಪಾ ರೋಮಿಯೋ ಅಂಡ್ ಶೆರ್ಪಾ ಜೂಲಿಯೆಟ್. ಇಟ್ ವಿಲ್ ಬಿ ಕವರ್ಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಇದು ನಾನು ಬೆನಿಫಿಟ್ಸ್ ಬಗ್ಗೆ ಯುನೆಸ್ಕೋ ಲಿಸ್ಟ್ ಮಾಡಿರೋ ಬೆನಿಫಿಟ್ಸೇ. ದ ಸೇಮ್ ವಿಸಿಬಿಲಿಟಿ ಆ್ಯಂಡ್ ಇಟ್ ಆಕ್ಸಲರೇಟ್ ಡಿಸ್ಕವರಿ. ಯಾಕೆಂದರೆ ಒಬ್ಬರು ಕೊಲಾಬ್ರೇಷನಿಂದ ಒಬ್ಬರು ರಿಸರ್ಚ್ ಮೇಲೆ ಇನ್ನೊಬ್ಬರು ಫೈಂಡಿಂಗ್ಸ್ನ ಇದು ಮಾಡ್ಕೊಂಡು ಮಾಡೋದ್ರಿಂದ. ಆ್ಯಂಡ್ ಈಕ್ವಿಟಿ ಇಸ್ ದೇರ್. ಆ್ಯಂಡ್ ಫಾರ್ PhD ಸ್ಟೂಡೆಂಟ್ಸ್ ಇಫ್ ಯು ಟೇಕ್, ನೀವು ಬೇಗ ಯು ಕ್ಯಾನ್ ಬಿಕಮ್ ವಿಸಿಬಲ್ ಟು ದ ಆಡಿಯನ್ಸ್ ಬಿಯಾಂಡ್ ದ ಅಕಾಡೆಮಿಯಾ. ಓಕೆ, ದೀಸ್ ಆರ್ ದ ಬೆನಿಫಿಟ್ಸ್. increased visibility, increased citation rates, it drives innovation, global impact you can make, public access and comply with the funder policies. ಇದು ನಾನು ಮಾಡೆಲ್ಸ್ ಬಗ್ಗೆ ಹೇಳಿದೆ, ಅಲ್ಲಿ ಆಗಲೇ ಹೇಳಿದ್ದೀನಿ, ಸೊ ಡೀಟೇಲ್ ಆಗಿ ಹೋಗಲ್ಲ ಇಲ್ಲಿ. ಒಂದು
ಗೋಲ್ಡ್ ಓಪನ್ ಆಕ್ಸೆಸ್, ಆಮೇಲೆ ಕರೆಕ್ಟ್ ಗ್ರೀನ್ ಓಪನ್ ಆಕ್ಸೆಸ್, ದೆನ್ ಹೈಬ್ರಿಡ್ ಓಪನ್ ಆಕ್ಸೆಸ್, ಇನ್ನೊಂದಿದೆ ಡೈಮಂಡ್ ಅಥವಾ ಪ್ಲಾಟಿನಮ್ ಓಪನ್ ಆಕ್ಸೆಸ್ ಅಂತಲೂ ಇದೆ. ದಟ್ ಈಸ್ ದ ಮೋಸ್ಟ್ ಫ್ರೀ ಫಾರ್ಮ್ ಆಫ್ ಓಪನ್ ಆಕ್ಸೆಸ್ ರೂಟ್ಸ್. ಇದಲ್ಲೇ ಹೇಳಿರೋದ್ರಿಂದ ನಾನು ಡೀಟೇಲ್ ಆಗೋಲ್ಲ. ಡೈಮಂಡ್ ಒಂದು ಹೇಳ್ತೀನಿ ಇಲ್ಲಿ ಏನಂದರೆ, ಜರ್ನಲ್ಸ್ ಡು ನಾಟ್ ಚಾರ್ಜ್ ಆಥರ್ಸ್ ಆರ್ ದ ರೀಡರ್ಸ್. ಅಂದರೆ ನೀವು ಪಬ್ಲಿಷ್ ಮಾಡೋರ್ಗೂ APC ಹಾಕಲ್ಲ, ಈವನ್ ಓದೋರ್ಗೆ ಕೂಡ ದೇ ಡೋಂಟ್ ಟೇಕ್ ದ ಚಾರ್ಜಸ್. ಇಟ್ ಈಸ್ ಯೂಶಲಿ ಫಂಡೆಡ್ ಬೈ ಇನ್ಸ್ಟಿಟ್ಯೂಷನ್ ಗ್ರಾಂಟ್ಸ್. ಶೋಧಗಂಗಾ ಕೇಳಿದ್ದೀರಾ? ಶೋಧಗಂಗಾ ಇಸ್ ಫಂಡೆಡ್ ಆಕ್ಚುಲಿ. ವಿದ್ಯಾವಾಹಿನಿ, ಈ ಪಾಠಶಾಲಾ, ನ್ಯಾಷನಲ್ ಡಿಜಿಟಲ್ ಲೈಬ್ರರಿ, ಅದೆಲ್ಲ ಏನು ಕಾಸ್ಟ್ ಇಲ್ಲದೆ ನಡೀತಾ ಇದೆಯಾ? ಕಾಸ್ಟ್ ಆಗ್ತಿದೆ, ಬಟ್ ಕೆಲವು ಯೂನಿವರ್ಸಿಟೀಸು ಗೌರ್ಮೆಂಟ್ಸು ಈ ಥರದ್ದು ಗ್ರ್ಯಾಂಟ್ ಸಿಗ್ತಾ ಇದೆ ಅದಕ್ಕೆ. ಮೂಕ್ ಆಲ್ಸೋ ಇಸ್ ಅಗೈನ್ ಅ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಇದೆ, ಈ ಥರದ್ದೆಲ್ಲ ಈ ಪಾಠಶಾಲಾ ಇದೆ. ಐ ವಿಲ್ ಜಸ್ಟ್ speak about those initiatives. They all come under this diamond platinum open access where everything is open. Okay, idu pathways to open access. One is gold open access, hybrid open access, then green open access. ಇದು ನಾನು ಶೆರ್ಪಾ ರೋಮಿಯೋ ಬಗ್ಗೆ ಟಚ್ ಮಾಡಲ್ಲ, ಬಿಕಾಸ್ ಇದು ಇನ್ನೊಂದು ಕ್ಲಾಸಲ್ಲಿ ಇದೆ ಅನ್ನುವಾಗ ಐ ವಿಲ್ ಜಸ್ಟ್ ಮೂವ್ ಓವರ್. ಬಟ್ ಒಂದು ಅಸೈನ್ಮೆಂಟ್ ನಿಮಗೆ, ವಾಟ್ ಇಸ್ ಶೆರ್ಪಾ ಜೂಲಿಯಟ್ ಆ್ಯಂಡ್ ಶೆರ್ಪಾ ರೋಮಿಯೋ, ಫೈಂಡ್ ಔಟ್. ಓಕೆ, ಈಗ ಗ್ಲೋಬಲ್ ಇನಿಷಿಯೇಟಿವ್ಸ್ಗೆ ಹೋದರೆ ಇದ್ರ ಬಗ್ಗೆ ನಾನು ಮಾತಾಡಿದೆ. BOAI, ಓಕೆ, ದೆನ್ ಪ್ಲಾನೆಸ್, ಯುನೆಸ್ಕೋ, ದೆನ್ ಸ್ಪಾರ್ಕ್ ವಿಚ್ ಇಸ್ ಸ್ಕಾಲರ್ಲಿ ಪಬ್ಲಿಷಿಂಗ್ ಅಕಾಡೆಮಿಕ್ ರಿಸೋರ್ಸ್ ಕೊಯಿಲಿಷನ್ ಅಂತ. ಈಗ ಇಂಡಿಯನ್ ಇನಿಷಿಯೇಟಿವ್ಸಿಗೆ ಬರೋಣ. ಇದ್ರ ಬಗ್ಗೆ ತುಂಬ ಜನ ಕೇಳಿರ್ತೀರ. CSIR, DST, all these are having open access mandates. We have Shodhganga, which is the repository for doctoral thesis. We have DRDO depository. Then idu National Knowledge Commission idu initiatives adella ide idru bagge. I will not go here in detail. Digital Library of India. Then we have Vidyanidhi. This is my idu yake focus ಮಾಡಿದೆ ಅಂದರೆ, because it is ಡಿಪಾರ್ಟ್ಮೆಂಟ್ ಆಫ್ ಲೈಬ್ರರಿ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಮೈಸೂರು ಯೂನಿವರ್ಸಿಟಿದು ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ ವಿದ್ಯಾನಿಧಿ ಅನ್ನೋದು. ಈಗ ಐ ಜಸ್ಟ್ ವಾಂಟ್ ಟು ಕಮ್ ಟು ಸಮ್ ರಿಸರ್ಚ್ ಫೈಂಡಿಂಗ್ಸ್. ವೆರಿ ಇಂಪಾರ್ಟೆಂಟ್ ಅಮಂಗ್ ದೆಮ್ ಐ ವುಡ್ ಜಸ್ಟ್ ಟೇಕ್. ಓಪನ್ ಆಕ್ಸೆಸ್ ಆದಾಗಿಂದ ಇದು ಒಂದು ರಿಸರ್ಚ್. ಐ ಜಸ್ಟ್ ವಾಂಟ್ ಟು ಕೋಟ್ ಫ್ರಮ್ ರಾಜ್ಕುಮಾರ್ ಭಾರದ್ವಾಜ್. ಹಿ ಹ್ಯಾಸ್ ರಿಟನ್ ಅ ರಿಸರ್ಚ್ ಆರ್ಟಿಕಲ್. The findings of the research was top 10 countries which jointly produced 63.4% of open access papers. Yavadu andre Brazil. Okay, that is the topmost. India is in the 5% share and it is in the 4th place in open access publication. Then United States is leading country. Then Shodhganga baggenu ide. ಅಂದರೆ ದೆರ್ ವಾಸ್ ಅ ರಿಸರ್ಚ್ ವಿಚ್ ವಾಸ್ ಕಂಡಕ್ಟೆಡ್. ಓಪನ್ ಆಕ್ಸೆಸ್ಸಿಂಗ್ ಕೊಟ್ಟ ಮೇಲೆ ಪಬ್ಲಿಕೇಶನ್ಸು ಮತ್ತು ಆಕ್ಸೆಸ್ ಎಷ್ಟು ಇಂಪ್ರೂವ್ ಆಗಿದೆ ಅನ್ನೋದಕ್ಕೆ. ಸೊ ಇಫ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಸ್ಟ್ ಗೋ ಥ್ರೂ. ದೆನ್ ಸಮ್ ಎಕ್ಸಾಂಪಲ್ಸ್ ಆ್ಯಂಡ್ ಕೇಸ್ ಸ್ಟಡೀಸ್ ವೇರ್ ಓಪನ್ ಆಕ್ಸೆಸ್ಸಿಂಗ್ ಮೇಡ್ ಅ ರಿಯಲ್ ಇಂಪ್ಯಾಕ್ಟ್ ಆನ್ ದ ಫೈಂಡಿಂಗ್ಸ್ ಆಫ್ ರಿಸರ್ಚ್. ಡ್ಯೂರಿಂಗ್ COVID-19, ಓಪನ್ ಆಕ್ಸೆಸ್ ಟು ಸೈಂಟಿಫಿಕ್ ಪೇಪರ್ಸ್ ಆಕ್ಸಿಲರೇಟೆಡ್ ದ ವ್ಯಾಕ್ಸಿನ್ ಡೆವಲಪ್ಮೆಂಟ್. ವ್ಯಾಕ್ಸಿನೇಷನ್ ನಿಮಗೆ ಗೊತ್ತು ಎಷ್ಟು ಬೇಗ ಬಂತು. ಯಾಕೆ? ಏಕೆಂದರೆ ಯಾರೋ ಒಬ್ಬರು ಇನ್ನೆಲ್ಲೋ ರಿಸರ್ಚ್ ಮಾಡಿದ್ರು ಈ ವ್ಯಾಕ್ಸಿನೇಷನ್ ಬಗ್ಗೆ ಅಂದರೆ ಇಟ್ ವಾಸ್ ಓಪನ್ಲಿ ಡಿಸ್ಕಸ್ಡ್ ಆಲ್ ಓವರ್ ದ ವರ್ಲ್ಡ್. ಹಾಗಾಗಿ ಒಬ್ಬರ ಮೇಲೆ ಒಬ್ಬರು ಒಂದು ಫೈಂಡಿಂಗ್ ಮೇಲೆ ಬೇಸ್ ಮಾಡಿಕೊಂಡು ಇನ್ನೊಂದು ಫೈಂಡಿಂಗ್ ಬಂತು, ಈಸಿಲಿ ಆ ವ್ಯಾಕ್ಸಿನೇಷನ್ ವಾಸ್ ಡೆವಲಪ್ಡ್ ವೆರಿ ಫಾಸ್ಟ್. ದಿಸ್ ಇಸ್ ಒನ್ ಕೇಸ್ ಸ್ಟಡಿ ವಿಚ್ ಈಸ್ ಅನ್ ಎಕ್ಸಾಂಪಲ್ ಫಾರ್. ಈಗ ಅಗೇನ್ ಬೆನಿಫಿಟ್ ಫಾರ್ ಓಪನ್ ಆಕ್ಸೆಸ್ ಇಸ್, ಐ ವಿಲ್ ನಾಟ್ ಗೋ ಇನ್ ಡೀಟೇಲ್. ವೈಡರ್ ರೀಡರ್ಶಿಪ್, more citation, more collaboration opportunity, better compliance with funder and institutional. ಇದು ಇಂಪಾರ್ಟೆಂಟು. ನಿಮ್ಗೆ ಓಪನ್ ಆಕ್ಸೆಸ್ ಕೊಟ್ಟರು ಅಂದ್ರೆ ಅಂದ ತಕ್ಷಣ ಪಬ್ಲಿಷರು ನಿಮಗೆ ಕೆಲವು ಅವ್ರದ್ದೇ ಕಾಪಿರೈಟ್ ಪಾಲಿಸೀಸು ಕೊಟ್ಟಿರ್ತಾರೆ. ಸೊ ಯು ಹ್ಯಾವ್ ಟು ಅಡ್ಹೇರ್ ಟು ದ ಪಾಲಿಸೀಸ್ ಆಫ್ ದಟ್ ಪರ್ಟಿಕ್ಯುಲರ್ ಪಬ್ಲಿಕೇಶನ್ ಆರ್ ರೆಪಾಸಿಟ್ರಿ. ವೆನ್ ಯು ಆರ್, ಅವ್ರು ಹೇಳ್ತಾರೆ ಇದೇ ಫಾರ್ಮ್ಯಾಟಲ್ಲಿ ನೀವು ಆರ್ಟಿಕಲ್ ಕೊಡಬೇಕು, ಇಷ್ಟೇ ವರ್ಡ್ಸಲ್ಲಿ ಇರಬೇಕು, ಈ ಥರದ್ದೇನೋ ಇರುತ್ತೆ, ರೈಟ್? ಸೊ ಯು ಹ್ಯಾವ್ ಟು ರೀಡ್ ದ್ಯಾಟ್ ಕಾಪಿರೈಟ್ ಪಾಲಿಸಿ or publication policies
and adhere to it before you send your articles. Only when you adhere to it, you have more chances of being published. Okay. So this is one. Then enhanced academic reputation and visibility. Then easier dissemination. Why? To whom do you disseminate the research findings? It is to the policy makers, it can be made to the government, to the NGO, to the public. Then research can become interdisciplinary because of open access. Any subject you want, you have access. So research can become interdisciplinary. So remember that research has the most impact when it is shared. Okay. Now these are the practical steps, especially for PhD students. If you have to go for publishing, one thing is you have to choose the open access journal first, or you have to choose the repository in which you can share. Where do you get the material, information or the database of what type of research journals are there, where and all? There you have the database called the Sherpa Romeo, where you can choose reputable. Just go to the internet, type Sherpa Romeo, you will go to the website of the Sherpa Romeo. You can search, give the subject, it will give you reputed journals where you can search for publication in that particular subject. Then check the funder and institutional mandates or policies which may require when you have to publish. Then self-archive, that is green open access. You choose whether you want to go for green open access and all that. Then use the Creative Commons license. Then plan for the article processing charges. Sometimes they can be waived off. Then you can promote your work. The challenges, concerns I don't want to go with now. I want to, now I will not go through key takeaways ella beka. What all, it is just a summary of what all we did. Now the trend is towards open science. So encompass the open access publication, share the data and take up collaborative research practice. Now this is some link for further reading. Idenno ಒಂದು activity plan ಮಾಡಿದ್ದೆ, but by this time it's not possible, so I'll just end this. And I think I am successful enough to initiate you towards moving into open access publishing. Yeah. Thank you.